ಈ ಒಂದು ದಿನ ಬದುಕಿರ್ಬೇಕು ಅನ್ನ, ಅದರಲ್ಲಿ ಒಂದು ಸಣ್ಣ ರಸ ಉತ್ಪತ್ತಿ ಆಗುತ್ತೆ. ನಮ್ಮ ಸ್ಕೂಲಿನ ಪ್ಯಾಟರ್ನ್ಗಳನ್ನೆಲ್ಲ ಚೇಂಜ್ ಮಾಡಬೇಕಂತ ಅನಿಸ್ತಾ ಇದೆ. ನಮ್ಮ ಬೋಧನೆಯ ಪ್ರಕಾರಗಳಿದೆಯಲ್ಲ, ಕೆಮಿಸ್ಟ್ರಿ ಲ್ಯಾಬು ಅಥವಾ ಫಿಸಿಕ್ಸ್ ಲ್ಯಾಬ್ ಅಲ್ಲ, ಎಜುಕೇಷನ್ ಲ್ಯಾಬ್ ಅಂತ ನಮ್ಮಲ್ಲಿ ಇಲ್ಲ ಸರ್. ಸಿನಿಮಾಗೂ ಅಷ್ಟೇ ಕಥೆ ಅನ್ನೋದಕ್ಕೊಂದು ಲ್ಯಾಬ್ ಬೇಕು. ಲ್ಯಾಬ್ ಅಂದರೆ ಒಬ್ಬ ಸೈಂಟಿಸ್ಟ್ ಥರ ಅದನ್ನು ಡಿಸೆಕ್ಟ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಅದೇ ಥರ ಎಜುಕೇಷನಲ್ಲಿ ಒಂದು ಲ್ಯಾಬ್ ಮಾಡ್ಕೋಬೇಕು. ಈಗ ಗೋಪಾಲಕೃಷ್ಣ ಅಡಿಗರು ಒಳ್ಳೆ ಟೀಚರು, ಕಂಬಾರರು ಒಳ್ಳೆ ಟೀಚರು, ಕುವೆಂಪು ಅವರು ಒಳ್ಳೆ ಟೀಚರು. ಅವರು ಟೀಚರ್ ಅಲ್ವಲ್ಲ, ಲೆಕ್ಚರರ್ಸ್ ಅವರು. ಸರ್ ಎಲ್ಲರೂ ಸಾಯಿಸ್ಬಿಟ್ವಿ ಸರ್. ಅದಕ್ಕೆ ಆ್ಯಕ್ಚುಲಿ ಸರ್ ಸಾಯಿಸಬಾರ್ದಾಗಿತ್ತು ಸರ್. ಯಾಕೆ ಸರ್, ಏನಕ್ಕೆ ಸರ್ ಜಗಳ ಆಡಬೇಕು? ಈ ಯುದ್ಧ ಆದಮೇಲೆ ಅವನಿಗೆ ಅನ್ಸಕ್ಕೆ ಶುರುವಾಯಿತು ಈ ಸಾವು, ನೋವು, ರಕ್ತಪಾತ. ಅಂದರೆ ಈ ಥರದ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸರ್ಕಾರನೂ ರೆಡಿ ಇಲ್ಲ, ನಿಮಗೆ ಲೋಕಲ್ ಸ್ಕೂಲ್ಗಳು ರೆಡಿ ಇಲ್ಲ. ನಿಮಗೆ ಡೊನೇಷನ್ ಬರುತ್ತೆ, ಇದಾಗುತ್ತೆ, ಅವ್ರದ್ದೊಂದು ಏನೋ ಪ್ಯಾಟರ್ನ್ ಇರುತ್ತೆ, ಆ ಥರ ಕ್ಲಾಸ್ ಮಾಡ್ತಾರೆ. ಕನ್ನಡ ಅದೇನು ಕನ್ನಡದ ಬಗ್ಗೆ ಅಲ್ಲ, ಕನ್ನಡದ ಬಗ್ಗೆ ಅಂತಲ್ಲ ಸರ್. ನನಗೆ ಈ ಕನ್ನಡ ಇವತ್ತು ನಮ್ಮ ಸ್ಕೂಲು ಇದೆಲ್ಲ ನೋಡಿದ್ರೆ ಇಷ್ಟೆಲ್ಲ ಮುಂದುವರೆದ ನಮ್ಮ ಸ್ಕೂಲಿನ ಪ್ಯಾಟರ್ನ್ಗಳನ್ನೆಲ್ಲ ಚೇಂಜ್ ಮಾಡಬೇಕಂತ ಅನಿಸ್ತಾ ಇದೆ. ಅಂದರೆ ನಮ್ಮ ಬೋಧನೆಯ ಪ್ರಕಾರಗಳಿದೆಯಲ್ಲ, ಅದಕ್ಕೆ ಬೇರೆ ಒಂದು ಅರ್ಥಗಳು ಬರೋಂಗಾಗಬೇಕು. ಯಾಕೆಂದರೆ ಈಗ ನಿಮ್ಮ ಮೀಡಿಯಾ ತುಂಬ ಬೆಳೆದಿದೆ. ಹೌದು, ಈಗ ನಮಗೆ ಹಿಸ್ಟ್ರಿ ಅಂತ ಕರಿತೀವಿ, ಅದನ್ನು ನೀವು ಒಂದು ಸಿನಿಮಾ ತೋರಿಸ್ಬಿಟ್ಟೆ ಮಕ್ಕಳನ್ನು ನೀವು ಹಿಸ್ಟ್ರಿನ ಕ್ಲಾಸ್ಗಳನ್ನು ಮುಗಿಸ್ಬೋದು. ಮಕ್ಕಳ ಸಮಯನೂ ಹಾಳು ಮಾಡೋದು ತುಂಬ. ನನಗೇನಿಸುತ್ತೆ, ಒಂದು ಫಾರ್ಮುಲನ ನಮ್ಮಲ್ಲಿ ಲ್ಯಾಬ್ ಇಲ್ಲ. ಲ್ಯಾಬ್ ಅಂದರೆ ನಿಮಗೆ ಹೊರಗಡೆ ಲಂಡನ್ನಲ್ಲೆಲ್ಲ ಲ್ಯಾಬ್ ಮಾಡ್ತಾರೆ, ಎಜುಕೇಷನ್ ಲ್ಯಾಬ್ ಅಂತ ಮಾಡ್ತಾರೆ. ಲ್ಯಾಬ್ ಅಂದ ತಕ್ಷಣ ನೀವು ಎಕ್ಸ್ಪೆರಿಮೆಂಟ್ ವಿತ್ ಇದಲ್ಲ, ಕೆಮಿಸ್ಟ್ರಿ ಲ್ಯಾಬು ಅಥವಾ ಫಿಸಿಕ್ಸ್ ಲ್ಯಾಬ್ ಅಲ್ಲ, ಎಜುಕೇಷನ್ ಲ್ಯಾಬ್ ಅಂತ ನಮ್ಮಲ್ಲಿ ಇಲ್ಲ ಸರ್. ಹಾಗೆ ಸಿನಿಮಾಗೂ ಅಷ್ಟೇ ಕಥೆ ಅನ್ನೋದಕ್ಕೊಂದು ಲ್ಯಾಬ್ ಬೇಕು. ಲ್ಯಾಬ್ ಅಂದರೆ ಒಬ್ಬ ಸೈಂಟಿಸ್ಟ್ ಥರ ಅದನ್ನು ಡಿಸೆಕ್ಟ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಅದೇ ಥರ ಎಜುಕೇಷನಲ್ಲಿ ಒಂದು ಲ್ಯಾಬ್ ಮಾಡ್ಕೋಬೇಕು. ಹಿಂದೆಲ್ಲ ಟೀಚರ್ಸ್ಗಳು ಲ್ಯಾಬ್ ಥರನೇ ಇರ್ತಿದ್ರು, ಒಬ್ಬೊಬ್ಬರೇ ಒಂದು ಲ್ಯಾಬ್. ಅವರು ಕನ್ನಡದ ನೀವು ಯಾರನ್ನೇ ತೊಗೊಳ್ಳಿ ಸರ್. ಈಗ ಗೋಪಾಲಕೃಷ್ಣ ಅಡಿಗರು ಒಳ್ಳೆ ಟೀಚರು, ಕಂಬಾರರು ಒಳ್ಳೆ ಟೀಚರು, ಕುವೆಂಪು ಅವರು ಒಳ್ಳೆ ಟೀಚರು. ಅವರು ಟೀಚರ್ ಅಲ್ವಲ್ಲ, ಲೆಕ್ಚರರ್ಸ್ ಅವರು. ಹಾಮನಾಯ್ಕರು ಇರ್ಬೋದು, ನಿಮಗೆ ದೊಡ್ಡರಂಗೇಗೌಡರು ಇರ್ಬೋದು, ದೇರ್ ಆಲ್ ಟೀಚರ್ಸ್. ಕೆಲವೆಲ್ಲ ಅವರೆಲ್ಲ ಟೀಚಿಂಗ್ ಇದರಿಂದನೇ ಬಂದಿರತಕ್ಕಂಥವ್ರು. ನನಗನ್ಸುತ್ತೆ ಇವತ್ತು ಎಜುಕೇಷನ್ ಸಿಸ್ಟಮನ್ನು ಇವತ್ತಿನ ಟೆಕ್ನಾಲಜಿ ಜೊತೆಗೆ ಮತ್ತೆ ಐಪ್ಯಾಡ್ ಕೊಡೋದು ಅಂತಲ್ಲ, ಇವತ್ತಿನ IQ ಇದೆಯಲ್ಲ, ಮಕ್ಕಳ IQ ಇಸ್ ವೆರಿ ಹೈ ಆ್ಯಕ್ಚುಲಿ, ಬೇಗ ಅರ್ಥ ಮಾಡ್ಕೋತವೆ. ಆದರೆ ಸೋಮಾರಿತನ ಇದೆ. ಈ IQನ ಹೆಚ್ಚು ಮಾಡೋದಕ್ಕೆ ಬೇಕಾಗಿರೋದನ್ನು ಏನು ಅಂತ ಯೋಚನೆ ಮಾಡಬೇಡ. ಆಮೇಲೆ ನೀವು ಇವತ್ತು ಸಾಮಾಜಿಕ ಸಂಗತಿಯ ಮೇಲೆ ನೀವು ಎಜುಕೇಷನ್ನ ಕಟ್ಟಬೇಕಾಗಿದೆ. ಇವತ್ತು ನಾನು ಹೇಳೋದು, ಒಂದು ಇನ್ಕಮ್ ಟ್ಯಾಕ್ಸು ಕೂಡ ಒಂದು ಪಾಠವಾಗಬೇಕು. ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಮ್ಮಲ್ಲಿ ಯಾಕೆ ಹೇಳಿ ಇನ್ನೂ ಪರಿಜ್ಞಾನ ಎಲ್ಲ ನಮಗೆ BCom ಓದಿದ್ರು ಇನ್ಕಮ್ ಟ್ಯಾಕ್ಸ್ ಅನ್ನೋದೇನು, ತೆರಿಗೆ ಅನ್ನೋದೇನಿದೆಯಲ್ಲ, ಅದು ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಒಂದು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಈಗ ನಿರ್ಮಲಾ ರಂಗನಾಥ್ ಅವರು ಏನು ಇದು ಮಾಡಿದ್ರು ಅದನ್ನು ನಾವು ಪೇಪರಲ್ಲಿ ಓದ್ತೀವಿ. ಎಷ್ಟು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಬೋದು, ಎಷ್ಟು ಇಲ್ಲದೆ ಇರೋರು ಕಟ್ಟದೇ ಇರ್ಬೋದು, GST ಯಾಕೆ ಕಟ್ಟಬೇಕು, ಯಾಕೆ ಕಟ್ಟಬಾರ್ದು, ಈ ಜಿಜ್ಞಾಸೆಗಳು ಗೊತ್ತಾಗಬೇಕಲ್ಲ ಸರ್. ಒಂದು ಮೆಟೀರಿಯಲ್ ತೊಗೊಂಡ್ರೆ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಸ್ಡ್ ಆದಂಥ ಕ್ಲಾಸಸ್ಗಳಾಗಬೇಕು. ಈ ಕಸದ ಬಗ್ಗೆ ಕ್ಲಾಸ್ ಇರ್ಬೇಕು ಸರ್. ನಮಗೆ ಮಕ್ಕಳು ದೊಡ್ಡ ಬಿಷಪ್ ಕಾಟನ್ನು ಅಥವಾ ಬೇರೆ ಬೇರೆ ದೊಡ್ಡ ಸ್ಕೂಲಿನ ಮುಂದೆ ನೀವು ಸುಮ್ಮನೆ ನಿಂತ್ಕೊಳ್ಳಿ ಒಂದು ನಿಮಿಷ. ಹೊರಗಡೆ ಬಂದಾಗ ಅಲ್ಲೇ ಐಸ್ ಕ್ರೀಮ್ ಅಂಗಡಿ ಇರುತ್ತೆ, ಅಲ್ಲೇ ಐಸ್ ಕ್ರೀಮ್ ತಿಂದು ಅಲ್ಲೇ ಪ್ಯಾಕೆಟ್ ತೆಗೆದು ಅಲ್ಲೇ ಬಿಸಾಕ್ತಾರೆ. ಅಂದರೆ ಈ ಸೆನ್ಸೇ ನಮಗೆ ಅರ್ಥವಾಗದೆ ಹೋದರೆ ಸ್ಕೂಲಿಂಗ್ನ ಇದೇನಾಯಿತು ಅಂದರೆ, ನಮಗೆ ಮಕ್ಕಳಿಗೆ ಕಸ ಎಲ್ಲಂದ್ರಲ್ಲಿ ಬಿಸಾಕ್ಬಿಡೋದು, ಐಸ್ ಕ್ರೀಮ್ ತಿಂದ್ರೋ ಅಥವಾ ಏನೋ ತಿಂದ್ರೋ, ಚಾಕ್ಲೇಟ್ ತಿಂದ್ರು ಅಲ್ಲೇ ಬಿಸಾಕ್ಬಿಡೋದು. ಅಂದರೆ ಈ ಸೆನ್ಸಿಬಿಲಿಟಿನ ಎಜುಕೇಷನಲ್ಲೇ ತರಬೇಕಾಗಿರೋದು ಚಿಕ್ಕ ಇದರಿಂದ. ಆಮೇಲೆ ಪಾಠವನ್ನು ಮಾಡುವ ಈಗ ನಿಮಗೆ ಲಂಡನ್ನೆಲ್ಲ ಏನು, ಈಗ ನೋಡಿ ನಮಗೆಲ್ಲ ಕನ್ನಡ ಟೀಚರ್ ಇದ್ದರು. ಆ ಕನ್ನಡ ಟೀಚರ್ ಅವರೇ ಎಷ್ಟು ಬ್ಯೂಟಿಫುಲ್ ಪಾಠ ಮಾಡಿ. ಈಗ ಬಾಪಟ್ರು ಇರ್ಬೋದು, ಅಂದರೆ ಅವರು ಇಂಗ್ಲೀಷ್, ವಿಜಯವಾಮನ್ ಇರ್ಬೋದು, ರೇಣುಕಪ್ಪ ಗೌಡ್ರು ಇರ್ಬೋದು, ಆಮೇಲೆ ಕೊಟ್ರೇಶ್ ಅಂತ ಅವರು ಅಕೌಂಟೆನ್ಸಿ ಮಾಡೋರು, ರಮೇಶ್ ಭಟ್ರು ಅಂತ ಇದ್ದರು. ಆಮೇಲೆ ನಿಮಗೆ ಅಂದರೆ ನಮ್ಮ ಟೀಚರ್ಸ್ಗಳು ಗಣೇಶ್ ಅಂತ ಇದ್ದರು, ತಿಮ್ಮಪ್ಪ ಅಂತಿದ್ರು. ನಾವು ಸ್ಕೂಲಲ್ಲಿದ್ದಾಗ ನನಗೆ ಪುಟ್ಟರಾಜ್ ಮೇಷ್ಟ್ರು ಅಂತಿದ್ರು. ನಾವು ಕಾಂದ್ಲೆ ಛತ್ರ ಅಂತ ಒಂದು ಬ್ರಹ್ಮನ್ ದೇವಸ್ಥಾನ ಇರೋ ಜಾಗದಲ್ಲಿ ಮೇಲ್ಗಡೆಗೆ ಅಲ್ಲೆಲ್ಲ ಆ ಸ್ಕೂಲಿನ ಮಜಾ, ಆ ಟೀಚರ್ ಹೇಳ್ಕೊಡ್ತಾ ಇದ್ದ ರೀತಿನೇ ಬೇರೆ. ನಮಗೆ
ಟೀಚರು, ಕನ್ನಡ ಟೀಚರು ಒಂದು ಇವತ್ತಿಗೂ ಕಳಿಂಗ ಯುದ್ಧದ ಬಗ್ಗೆ ಹೇಳಿದ್ದು ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ, ಅವರು ಭಾಳ ಮಜವಾದಂಥ ಟೀಚರು. ಅವ್ರು ಏನು ಮಾಡೋರು, ಕ್ಲಾಸಿಗೆ ಬಂದ ತಕ್ಷಣ ಪಾಠ ಶುರು ಮಾಡ್ತಿರಲ್ಲ. ಹಿಂಗೆ ನೋಡ್ರು, ಓ ಏನೋ ಅರುಣ ಇದೆಯಾ, ಏ ಬಸವ ಮತ್ತೇನ ಅಪ್ಪ ಹೆಂಗಿದಾರ, ಏನೇ ಮಮತಾ ಹಾಸ್ಪಿಟ್ಲಿಗೆ ಹಾಕಿದ್ರಲ್ಲ ಅಪ್ಪ ಚೆನ್ನಾಗಿದ್ದಾರಾ, ಹುಷಾರಿದ್ದಾರಾ, ಮತ್ತೆ ಏಯ್ ಕಳ್ಳ ನೀನು ತುಂಬ ಗಲಾಟೆ ಮಾಡ್ತೀಯ ಕಣ, ಬಾಯಲ್ಲಿ ಮುಂದಕ್ಕೆ ಬಾಯಲ್ಲಿ ಕೂತ್ಕೊಳ್ಳಿ, ಒಂದು ಹಾಡು ಹೇಳು, ಚೆನ್ನಾಗಿ ಆಡ್ತಾವೆ ನೀನು, ಹಾಡು ಹೇಳ್ಸು. ಆಮೇಲೆ ಏನರೋ ನಿಮ್ಮಲ್ಲಿ ತಿಂಡಿ ಅಂತ ಹಿಂಗೆ ಕೇಳೋದು. ಬಸವ ಇದ್ದವನು ಸರ್ ನಮ್ಮ ಬೆಳಗ್ಗೆ ರೊಟ್ಟಿ ಮಾಡಿದ್ರು ಸರ್. ರೊಟ್ಟಿಗೆ ಏನಿತ್ತು, ಚಟ್ನಿ ಇತ್ತು. ಏನು ಕಡಲೆಕಾಯಿ ಚಟ್ನಿನ, ಪುಟಾಣಿ ಚಟ್ನಿನ, ಬರೀ ಕಾಯಿ ಚಟ್ನಿನ, ಅವನೇನೋ ಹೇಳ್ತಿದ್ದ. ಇನ್ನೊಬ್ರಿಗೆ ಏನೋ ಕೇಳೋರು, ಅರುಣ ನಿಮ್ಮ ಮನೇಲೇನೋ, ಸರ್ ನಮ್ಮ ಮನೇಲಿ ತಂಗಳನ್ನ ಚಿತ್ರಾನ್ನ, ವಾ ಸೂಪರ್ ಕಣೋ. ಈ ಒಂದು ದಿನ ಬದುಕಿರ್ಬೇಕು ಅನ್ನ, ಅದರಲ್ಲಿ ಒಂದು ಸಣ್ಣ ರಸ ಉತ್ಪತ್ತಿ ಆಗುತ್ತೆ. ಆ ರಸಕ್ಕೆ ಇವೆಲ್ಲ ಬಿದ್ದರೆ ಮಿತವಾಗಿರುತ್ತೆ. ಆಮೇಲೆ ಆ ಚಿತ್ರಾನ್ನದಲ್ಲಿ ಈ ಚಿತ್ರಾನ್ನ ಹೆಂಗೆ ಇರುತ್ತೆ ಅಂದರೆ, ಅದು ಒಂಥರ ಈ ಅರಳಿದ ಹೂ ಮೇಲೆ ಇಬ್ಬನಿ ಬಿದ್ದಂಗೆ ಇರುತ್ತೆ ಕಣೋ, ಆ ರಸ ಬಿಟ್ಕೊಂಡಿರುತ್ತಲ್ಲ ಅನ್ನಕ್ಕೆ. ಅದಕ್ಕೆ ಆ ಖಾರ, ಮೆಣಸಿನಕಾಯಿ, ಹಳದಿ, ಅರಿಶಿನ ಎಲ್ಲ ಹಾಕಿ ಈರುಳ್ಳಿಗೆ ಒಗ್ಗರಣೆ ಮಾಡಿ ಅದನ್ನು ಹಾಕಿ ಕಲಸಿ, ಆ ಬಿಸಿ ಬಿಸಿ ಇರ್ತಾನೆ ಆ ಕಾಯಿ ಚಟ್ನಿ ಇರಬೇಕು ಪಕ್ಕದಲ್ಲಿ. ಆ ಕಾಯಿ ಚಟ್ನಿ ಒಂದು ಒಳ್ಳೆ ಒಗ್ಗರಣೆ ಹಾಕಿರಬೇಕು. ಅದ್ರ ಮೇಲೆ ಉದ್ದದ್ದು ಚಿಕ್ಕದ್ದು ತುಂಬ ಈ ಕರೆದಿರೋ ಮೆಣಸಿನ್ಕಾಯಿ ಇರಬೇಕು. ಸುಮ್ಮನೆ ಹಿಂಗೆ ಎಳ್ಕೋಬೇಕು, ಸುಮ್ಮನೆ ಹಿಂಗಂದು ಬಾಯ್ಗೆ ಹಾಕ್ಕೋಬೇಕು ಅಲ್ಲ, ಅದ್ರ ಮಜನೇ ಬೇರೆ ಕಣೋ ನಮಗೆಲ್ಲ. ಆಮೇಲೆ ನನ್ನ ಹೆಂಡತಿ ಇವತ್ತು ಸೂಪರಾಗಿತ್ತು ಇವತ್ತು ಅಡುಗೆ. ಅಯ್ಯೋ ಅವಳು ಎಂಥ ತಿಂಡಿ ಮಾಡಿದ್ಲು ಗೊತ್ತಾ, ಇವತ್ತು ತೆಳು ಅವಲಕ್ಕಿ ಮಾಡಿದ್ಲು, ಒಗ್ಗರಣೆ ತೆಳು ಅವಲಕ್ಕಿ ಮಾಡಿ ನಂಗೆ ತಂದು ತಟ್ಟೆ ಇಟ್ಲು. ನಾನು ಇನ್ನೇನು ತಿನ್ನಬೇಕು, ಒಂದು ನಿಮಿಷ ಸುಮ್ಮನೆ ಇರ್ರಿ ಅಂಥೇಳಿ ಮಡಿಕೇರಿಯಲ್ಲಿ, ಚಿಕ್ಕ ಮಡಿಕೆಯಲ್ಲಿ ಮೊಸರು ತಂದು ತುಪ್ಪಕ್ಕಂತ ಹಿಂಗೆ ಹಾಕಿಲ್ಲ. ಮೇಲ್ಗಡೆ ಒಳ್ಳೆ ಬಂಡೆ ಥರ, ಬಿಳಿ ಬಂಡೆ ಥರ ನಿಂತ್ಕೋತು. ನಾನು ಚಮಚ ತೊಗೊಂಡು ಇನ್ನೇನು ತಿನ್ನಬೇಕು ರೀ, ಒಂದು ನಿಮಿಷ ಇರ್ರಿ ಅಂತ ಹೇಳಿ ಅದ್ರ ಮೇಲೆ ನಿಧಾನವಾಗಿ ಜೇನುತುಪ್ಪ ಹಾಕಿ, ಇದು ಬೆಲ್ಲ ಹಾಕಿದ್ರು. ಆ ಜೋನಿ ಬೆಲ್ಲ ಬಿದ್ದ ತಕ್ಷಣ ಆ ಮೊಸರು ನಿಧಾನವಾಗಿ ಏನೋ ಅದಕ್ಕೇನೋ ಚಳಿ ಒಂದು ಸ್ವಲ್ಪ ಆದಂಗೆ ಗುಳು ಅಂತ ಅಲ್ಲಾಡಿ ಹಾಗೆ ನಿಧಾನವಾಗಿ ಆ ಮೊಸರಿನಲ್ಲಿರೋ ಒಂದು ಸಣ್ಣ ನೀರೆಲ್ಲ ಬಿಟ್ಕೊಂಡ್ರೆ ಆ ನೀರಿನ ಜೊತೆಗೆ ಈ ಬೆಲ್ಲದ ಪಾಕ ಎಲ್ಲ ಹರಡ್ಕೊಳ್ತಪ್ಪ. ಆಗ ಹೇಳಿಲ್ಲ ಈಗ ತಿನ್ನಿರಿ ಅಂತ. ಸುಮ್ಮನೆ ಮೊಸರನ್ನ ನಿಧಾನವಾಗಿ ಕೊಯ್ದು ಕೆಳಗಿರೋ ಅವಲಕ್ಕಿನ ಚಮಚದಲ್ಲಿ ಎತ್ತಿ ಬಾಯಲ್ಲಿ ಹಿಂಗೆ ಇಟ್ಟೆ ಅರುಣ. ಪಾಪ ಮಧ್ಯದಲ್ಲಿ ಆ ಕಡಲೆಕಾಯಿ, ಹುರಿದಿರೋ ಕಡಲೆ, ಕುಟ್ಟುಂ ಚುರ್ರುಂ, ಆಮೇಲೆ ಅವಲಕ್ಕಿ, ತೆಳು ಅವಲಕ್ಕಿ ಬೇರೆ. ಅಂದರೆ ಈ ಥರ ವಿವರಿಸಿ ನಮ್ಮನ್ನೆಲ್ಲ ಆವರಿಸ್ಕೊಂಡು ನಮ್ಮೆಲ್ಲರ ನೋವುಗಳನ್ನು ಅರ್ಥ ಮಾಡಿಕೊಂಡು ಕೇಳಿ ಹೆಗಲ ಮೇಲೆ ಕೈ ಹಾಕಿ, ಅಂದರೆ ಆ ಸ್ನೇಹದ ಮನೋಭಾವದ ಟೀಚರು. ಆಮೇಲೆ ಹೇಳೋರೆ ಏನು ಪಾಠ ಅಂತ, ಅಷ್ಟೊತ್ತಿಗೆ ಅರ್ಧ ಪೀರಿಯಡ್ ಆಗೋಗ್ಬಿಟ್ಟಿರೋದು ನಮಗೆ. ಏನು ಪಾಠ ಇವತ್ತು ಸರ್? ಅದೇ ಕಳಿಂಗ ಯುದ್ಧದ ಪಾಠ ಸರ್. ಕಳಿಂಗ ಯುದ್ಧ, ಅಶೋಕ ಬೌದ್ಧನಾದ, ಬೌದ್ಧ ಧರ್ಮಕ್ಕೆ ಇದ. ಆಯಿತು, ನಾಳೆ ಮಾಡ್ತೀನಿ, ಇವತ್ತು ಒಂದು ಪ್ಲ್ಯಾನ್ ಮಾಡಿ. ಏಯ್ ಅರುಣ ನೀನು ಬರ್ತಾ ನಿಮ್ಮ ಮನೆಯಿಂದ ಪೊರಕೆ ತೊಗೊಂಬಂದ್ಬಿಡು, ಒಂದು ಹಳೇದಿದ್ದು ಪೊರಕೆ. ತರ್ತೆ. ಏಯ್ ಬಸವ ಅನ್ನೋ, ನೀನು ಇದನ್ನು ತೊಗೊಂಬರೋ. ಏಯ್ ರಾಘೋ ನಿಮ್ಮ ತಂದೆ ಲಾಯರ್ ಅಲ್ವೇನೋ, ಒಂದು ಕೋಟ್ ತೊಗೊಂಬರೋ. ಏಯ್ ನೀವೆಲ್ಲ ಲಂಗಾದವಣಿ ಹಾಕೊಂಬರ್ರೆ. ನೀವು ಈಗ ನೋಡಿ ಇಲ್ಲೇ ಹೇಳ್ಬಿಡ್ತೀನಿ, ನೀವೆಲ್ಲ ಕಳಿಂಗ ದೇಶದವರು, ಇವರೆಲ್ಲ ಅಶೋಕನ ಕಡೆಯವರು, ಆಯಿತಾ? ನಾಳೆ ಬನ್ನಿ, ಯಾರು ಅಶೋಕ ಯಾರು ಕಳಿಂಗ ರಾಜ ಅಂತ ಹೇಳ್ತೀನಿ ಅಂತೇಳಿ ಕಳಿಸ್ಬಿಟ್ರು. ನಾವು ಮರುದಿನ ಎಲ್ಲ ತೊಗೊಂಬರೋದು. ಬಂದ ಮೇಲೆ ಅರುಣ ಪೊರಕೆ ಕಟ್ಟಿ ತಂದೇನೋ, ಪೊರಕೆ ತಂದೆ ಏನೇನು, ಏಯ್ ಆ ಚೂಪಾಗಿರಲ್ಲ ಮುರ್ಕೊಳ್ರ, ಆ ಹಿಂದ್ಗಡೆ ಗಟ್ಟಿಯಾಗಿರೋ ಇಟ್ಕೊಳ್ರ. ಏಯ್ ಕನ್ನಡದ ನಮ್ಮದು ಪಾಠದ್ದು ಪುಸ್ತಕ ತೊಗೊಳ್ರ. ಅನ್ನೋದು ಪುಸ್ತಕ ತೊಗೊಂಡ್ರ ಲಾಸ್ಟ್ ಪೇಜನ್ನು ಮಡಚಿಬಿಟ್ಟು ಹರಿಬೇಕಿಲ್ಲ ಅಂದ್ರೆ ಮೊದಲನೇ ಪೇಜ್ ಹೊರಟೋಗ್ಬಿಡುತ್ತೆ. ಮಡಚಿಬಿಟ್ಟು ಅದನ್ನು ರೌಂಡ್ ಹಿಂಗೆ ಕಟ್ ಮಾಡ್ರು ಅಂತ ಅವರೇ ಕಟ್ ಮಾಡ್ರು. ಹಿಂಗೆ ಪೊರಕೆ ಕೊಡಲಿ ಹಿಂಗಂತ ಕತ್ತಿ ಆಗ್ಬಿಡೋದು. ಇದು ಕತ್ತಿ ತೋಳ, ಅದ್ರಲ್ಲಿ ಒಂದು ದಾರ ಕಟ್ಬಿಟ್ಟು ಬಿಲ್ ಮಾಡ್ರೋ, ಇಟ್ಕೊಳ್ರಿ. ಆಮೇಲೆ ಇದು ಬಿಲ್ಲು ಅಂದರೆ ಬಾಣ ಬೇಡ, ಬಾಣ ಇಮ್ಯಾಜಿನೇಟಿವ್ ಆಗಿರ್ಬೇಕು ಬಿಡೋದು. ಎಲ್ಲ ರೆಡಿ. ಕಳಿಂಗ ದೇಶ ಒಂದು ಸ್ವಲ್ಪ ಕತ್ತಿ ಕೊಡೋ, ಇದು ಕೊಡೋ. ಏಯ್ ಆ ಬುಕ್ ತೊಗೊಳೆ ದೊಡ್ಡದು, ಬುಕ್ ತೊಗೊಳ ಹಿಂಗೆ. ಈಗ ಕಳಿಂಗ ರಾಜ ಬರಪ್ಪ ಯುದ್ಧ ಕೊಟ್ಟಿದ್ದೇನೆ, ಬರಲ್ಲ ಏಯ್ ರಾಘವ ನೀನು ಬಾಯಿಲ್ಲ ನಾನು. ಅವ್ನು ದಪ್ಪಗೆ ಒಂದು ಪ್ಲ್ಯಾನ್ ಮಾಡು, ನೀನು ಕಳಿಂಗ ರಾಜನ ಆನೆ, ನೀನು ಕೊಡಿಲಿ ಕೋಟ್ ಸುತ್ತಬಿಟ್ಟು ಹಿಂಗಂದು ಆನೆ ಥರದ್ದು ಹಿಂಗೆ ಸೊಂಡ ಒಂದು ಕೈ ಹಿಂಗೆ ಮಾಡಿಬಿಟ್ಟು ತಲೆಗೆಲ್ಲ ಹಿಂಗೆ ಹಾಕು ಆನೆ ಥರ ಮಾಡಿಬಿಡೋರು. ಅದ್ರ ಮೇಲೆ ಕಳಿಂಗ ರಾಜನ ಕೂರಿಸೋರು.
ಈ ಕಡೆ ಅಶೋಕನಿಗೂ ಅಷ್ಟೇ ಒಂದು ಆನೆ ಥರದ ರೇಣು ಅವನಿಗೇನೋ ಮಾಡ್ಕೊಸು, ಆಮೇಲೆ ಇವರಲ್ಲ, ಆಮೇಲೆ ಹೇಳೋರು. ಈಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ಬಹುಪರ ಕೇಳಿದ ರಾಜನಿಂದಿರ ಇಬ್ಬರು ಸುಂದರ ಬಹುಪರ ಆಯಿತು, ಯುದ್ಧಕ್ಕೆ ಹೋಗ್ತಾರೆ, ಆರತಿ ಎತ್ತಮ್ಮ ಹಣೆಗಿಡಮ್ಮ ಅಂತ ಹೇಳೋದು. ಒಂದು ನಾಟಕನೇ ಸೃಷ್ಟಿ ಮಾಡೋದು. ಈ ಕಡೆ ಇವನಾಯಿತು. ಈಗ ಅಶೋಕನಿಗೆ ಆಯಿತು, ಅಶೋಕ ಚಕ್ರವರ್ತಿ ಜಯಕಾರ ಕೂಗಬೇಕು, ಕೂಗೆ ಜೈ ಆಯ್ತಾಯ್ತು, ಎಲ್ಲ ಆಯ್ತಲ್ಲ. ಈಗ ಯುದ್ಧ ಸ್ಟಾರ್ಟ್ ಆಗುತ್ತೆ. ನಾನು ಕಾಮಿಟ್ರಿ ಹೇಳ್ತಾ ಹೋಗ್ತೀನಿ, ಹಂಗೆ ಯುದ್ಧ ಮಾಡ್ತಾ ಹೋಗಿ. ಈಗ ನೀವೆಲ್ಲರೂ ಕೂಗ್ತಾ ಇದ್ದೀರಾ, ನಿಧಾನವಾಗಿ ಯುದ್ಧ ಸ್ಟಾರ್ಟ್ ಆಗ್ತಾಯಿದೆ. ಈ ಬೆಂಚ್ ಮೇಲೆ ಹತ್ತು ಕೂತ್ಕೊಂಡು ನಿಂತ್ಕೊಂಡ್ರೆ ಒಂದಿಷ್ಟು ಜನ ಬೆಂಚಿನ ಕೆಳಗಿರೋ ಡೆಸ್ಕ್ ಇರೋದು ನಮ್ಮ ಅದ್ರ ಮೇಲೆ ಎರಡು ಬರೋದು, ಹಿಂಗೆ ಬಂದು ಮತ್ತೆ ಇನ್ನೊಂದು ಹಿಂಗೆ ಬರೋದು, ಒಂದು ಸ್ವಲ್ಪ ಸ್ಲ್ಯಾಂಟ್ ಆಗಿರೋ ಅದ್ರ ಮೇಲೆ ಈಗ ಯುದ್ಧ ಸ್ಟಾರ್ಟ್ ಫೈಟ್ ಮಾಡೋ ನಿಧಾನ ಮಾಡಬೇಕೋ, ಕಣ್ಣಿನ ಚುಚ್ಕೋಬಾರ್ದು, ನಿಧಾನ ಫೈಟ್ ಟಂಗ್. ಈಗ ಅಶೋಕನ ಕಡೆಯವ್ರು ಒಬ್ಬೊಬ್ರಿಗೆ ಹೊಡಿತಾ ಇದ್ದಾರೆ. ಅಶೋಕನ ಒಬ್ಬ ಸತ್ತ ಬಿದ್ದ. ಈಗ ಅಶೋಕನ ಕಡೆ ಹೊಡಿತಾರೆ ಒಂದಿಷ್ಟು ಜನ ಅವ್ರು ಸಾಯ್ತಾರೆ. ಈ ಕಳಿಂಗದವ್ರು ಎಲ್ಲರೂ ಸತ್ತೋದ್ರಿ, ಎಲ್ಲ ಬಿದ್ದೋದ್ರಿ, ಎಲ್ಲ ಇದಾದ ಆನೆ ಸತ್ತೋಯ್ತದೆ ಎಲ್ಲ ಹೇಳಿ ಎಲ್ಲ ಎಲ್ಲ. ಆಮೇಲೆ ಹಿಂಗೆ ನೋಡಿ ಏನೋ ಅನಿಸ್ತು ನನಗೆ, ಅಶೋಕ ಏನು ಅನಿಸ್ತು ಸರ್? ಯುದ್ಧ ಮಾಡಿದ್ರು ಸರ್, ಎಲ್ಲನೂ ಸಾಯಿಸಿ ಗೆದ್ದುಬಿಟ್ಟಿವಿ ಸರ್. ಓಕೆ ಅಶೋಕ, ನಿಂಗೇನು ಅನಿಸ್ತು ಸರ್? ಎಲ್ಲರೂ ಸಾಯಿಸ್ಬಿಟ್ವಿ ಸರ್. ಅದಕ್ಕೆ ಆ್ಯಕ್ಚುಲಿ ಸರ್ ಸಾಯಿಸ್ಬಾರ್ದಾಗಿತ್ತು ಸರ್. ಯಾಕೆ ಸರ್? ಏನಕ್ಕೆ ಸರ್ ಜಗಳ ಆಡಬೇಕು? ಇದೇ ಕಣೋ ಬಂದಿದ್ದು ಅಶೋಕನಿಗೆ. ಏನಕ್ಕೆ ಹೊಡೆದಾಡಬೇಕು? ಏನಕ್ಕೆ ರಾಜ್ಯಕ್ಕೆ ಗೆರೆ ಇರಬೇಕು? ಈ ಯುದ್ಧ ಆದಮೇಲೆ ಅವನಿಗೆ ಅನ್ಸಕ್ಕೆ ಶುರುವಾಯಿತು, ಈ ಸಾವು ನೋವು ರಕ್ತಪಾತ. ಇನ್ನು ಮನೆಗೆ ಹೋದರೆ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಕಾಲು ತುಂಡಾಗಿರೋ ಒಬ್ಬ ಯೋಧ, ಇದೆಲ್ಲ ನೋಡಿದ್ಮೇಲೆ ಅವನಿಗೆ ಅನಿಸ್ತು, ಅಯ್ಯೋ ಒಂದು ಯುದ್ಧದಿಂದ ಒಂದು ಇಡೀ ನಾಡೇ ಒಂದಿಷ್ಟು ಮನುಷ್ಯರೇ ಸತ್ತೋಗ್ತಾರಲ್ಲಪ್ಪ. ಅವನಿಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಅವನು. ಇಲ್ಲ, ನಾನಿನ್ನು ಯುದ್ಧ ಮಾಡಲ್ಲ, ನಾನು ಬೌದ್ಧಕ್ಕೆ ಧರ್ಮಕ್ಕೆ ಸೇರ್ಕೋತೀನಿ, ನಾನು ಬೌದ್ಧ ಧರ್ಮನ ಪಾಲಿಸ್ತೀನಿ ಅಂತೇಳಿ ಅಲ್ಲಿಂದ ಇತ್ತು ಬಿಟ್ಟ. ಆಮೇಲೆ ಪಾಠ ಓದಿ ನಾನು ಹೇಳೋದು, ಪಾಠದ ಪರಿ ಅಂದರೆ ಟೀಚರಿಗೆ ಟೀಚಿಂಗ್ ಅಂದರೆ ಏನು ಅನ್ನೋದು ಕೂಡ, ಅಂದರೆ ನೀವು TCH ಮಾಡಿ BA ಮಾಡಿ B.Ed ಮಾಡಿ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಆನರ್ ಆಗಿ ಪಾಠವನ್ನು ಹೆಂಗೆ ಮಾಡುವ ಒಂದು ಕಲೆ ಇದೆಯಲ್ಲ, ಅದು ಥಿಯೇಟರ್ ರಂಗಭೂಮಿಯಲ್ಲಿದೆ ನಿಮಗೆ. ಅದಕ್ಕೆ ಲಂಡನ್ನಲ್ಲಿ ಏನು ಮಾಡ್ತಾರೆ, ಪ್ರತಿಯೊಬ್ಬ ಟೀಚರಿಗೆ ಥಿಯೇಟರ್ ವರ್ಕ್ಶಾಪ್ ಮಾಡ್ತಾರೆ. ಅಂದರೆ ಹೆಂಗೆ ನೀವು ಕನ್ವೆ ಮಾಡಬೇಕಾಗುತ್ತೆ. ದೇರ್ ಈಸ್ ಎ ಸೌಂಡ್. ನೀವು ಹರಿಕತೆ ಕೇಳಿದಾಗ ನಾವು ಯಾಕೆ ಕೇಳ್ತೀವಿ? ಈಗ ರಾಜ್ಕುಮಾರ್ ಅವರು ಒಂದು ನಿತ್ತು, ಓಹೋ ನೀನು ಮಣಿಪುರದ ಅರಸೊಬ್ಬರು ವಾಹನ, ನಮ್ಮವರು ನಿಮ್ಮ ಆಸ್ಥಾನಕ್ಕೆ ಬಂದಾಗ ನೀನೇನಂದೆ ಅನ್ನುವ ಸೌಂಡ್ ಇದೆಯಲ್ಲ, ಕನ್ನಡ ಸ್ಫುಟತೆ, ಆಮೇಲೆ ಆ ಭಾವ, ಅದು ಬೇಕಾಗುತ್ತೆ. ಬಟ್ ಟೀಚರಿಗೆ ನಟನೆ ಮಾಡಬೇಕು ಅಂತಲ್ಲ, ಅದು ಎಷ್ಟು ಅರ್ಥಪೂರ್ಣವಾಗಿ ಅರ್ಥ ಮಾಡಿಕೊಂಡು ಎಷ್ಟು ಇಂಟ್ರೆಸ್ಟಿಂಗಾಗಿ ಮಕ್ಕಳಿಗೆ ಹೇಳ್ತಾರೆ ಅನ್ನೋದೇ ಪಾಠ. ಆ ಶಕ್ತಿನ ಅವರು ಗಳಿಸ್ಕೊಳ್ಬೇಕಾಗುತ್ತೆ. ಆದರೆ ಈ ಎಜುಕೇಷನ್ ಸಿಸ್ಟಮಲ್ಲೆಲ್ಲೋ ನನಗೆ ಅದು ತುಂಬ ವೀಕ್ ಅಂತ ಅನ್ನಿಸ್ತಾ ಇದೆ. ಟೀಚಿಂಗ್ ಹೆಂಗಿರಬೇಕು, ಟೀಚಿಂಗ್ ಹೇಗಾಗಬೇಕು, ಯಾವ ಪಾಠವನ್ನು ಹೇಗೆ ಮಾಡಬೇಕು. ಕೆಲವು ಸರಿ ಏನು ಅನಿಸುತ್ತೆ ನಿಮಗೆ, ನೋಡಿ ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇದನ್ನು ನೀವು ಬೇಗ ಮುಗಿಸ್ಬೋದು ಮಕ್ಕಳಿಗೆ. ಅಲ್ಲೇ ಎಕ್ಸಾಮ್ ಮಾಡಿ ನಾವೇನು ಮಾಡಿಬಿಡ್ತೀವಿ, ಒಂದು ಫ್ರೇಮ್ ಮಾಡಿದ್ದು ಹಿಂಗೆ ನೋ, ಅವ್ರಿಗೆ ಈಸಿ ಮಾಡಿ ಅದು. ಆಮೇಲೆ ನಮಗೆ ಪೊಲೀಸ್ ಸ್ಟೇಷನ್ನು, ಈ GST ಇನ್ಕಮ್ ಟ್ಯಾಕ್ಸ್ ಆಫೀಸು, ಈ ವಕೀಲರು, ಕೋರ್ಟು ನಮ್ಮನ್ನು ತುಂಬ ಹೆದರಿಸುತ್ತೆ. ನೋಡಿದ್ದಾರೆ ನೀವು? ಏನೋ ಹೆದರಿಕೆ, ಅಯ್ಯೋ ಪೊಲೀಸ್ಗಳು ಬಂದಿದೆ, ಆ ಹೆದರಿಕೆ ಬರಬಾರ್ದು. ಆ್ಯಕ್ಚುಲಿ ನಮ್ಮ ಎಜುಕೇಷನ್ನು ಹಾಗೆ ಆಗಬೇಕು. ಮಕ್ಕಳಿಗೆ ಹೆದರಿಕೆ ಆಗಬಾರ್ದು. ಪಾಠ ಅಂದ ತಕ್ಷಣ ಅಯ್ಯೋ ಮ್ಯಾಥ್ಸಾ ಅಂತ. ನನ್ನ ಮಗ ತುಂಬ ಅನುಭವಿಸಿದೆ, ನಾನು ಕಣ್ಣಾರೆ ನೋಡಿದ್ದೀನಿ. ಅವನಿಗೆ ಮ್ಯಾಥ್ಸ್ ಬರಲ್ಲ ಅಂದೇ ಅವನನ್ನು ಅಷ್ಟು ಟಾರ್ಚರ್ ಮಾಡಿಬಿಟ್ಟಿದ್ದಾರೆ. ಸೈನ್ಸಲ್ಲಿ ಅವನಿಗೆ ಆಗ್ತಾ ಇಲ್ಲ ಅನ್ನೋದನ್ನೇ ಟಾರ್ಚರ್ ಮಾಡಿದ್ದಾರೆ. ಅಂದರೆ ಇದು ನಾಟ್ ಮೈ ಸನ್. ತುಂಬ ಜನ ಮಕ್ಕಳಿಗಾಗುತ್ತೆ. ಆವಾಗ ಅದನ್ನು ಹೆಂಗೆ ಅದನ್ನು ಒಂದು ಸೋಷಿಯಲ್ ಆಗಿ ಆಮೇಲೆ ಸೈಕಲಾಜಿಕಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಮಗು ಏನು ಸ್ಟ್ರೆಂತ್ ಮಗುದು, ಗಣೇಶ್ ಕಾಸರಗೋಡು ಅನ್ನುವಂಥ ಒಂದು ಮಗುವಲ್ಲಿ ಏನು ಸ್ಟ್ರೆಂತ್ ಇದೆ, ಈ ಮಗುಗೆ ಇದರಿಗಿಂತ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಇದನ್ನು ಹುಡುಕಾಟ ಮಾಡೋದು ಯಾರು? ಒಂದು ತಂದೆ ತಾಯಿ, ಇನ್ನೊಂದು ಸ್ಕೂಲ್. ಆವಾಗ ಆ ಥರದಕ್ಕೆ ವಹಿಸ್ಕೊಂಡ್ರೆ ಮುಗಿದೋಯ್ತಲ್ಲ, ಮಗುಗೆ ತನ್ನ ದಾರಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತಲ್ಲ. ಈಗ ಜಪಾನ್ನಲ್ಲೆಲ್ಲ ಒಂದು ಮಗುವಿಗೆ ಕಾರ್ಪೆಂಟ್ರನ್ನ ಹೇಳ್ಕೊಡ್ತಾರೆ. ಆ ಮಗುವಿಗೆ ಏನು ಇಷ್ಟ ಇರುತ್ತೆ ಅದನ್ನು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತಾ ಹೋಗ್ತಾರೆ. ಅವನು ಅದನ್ನೇ ತನ್ನ ಮಾಡ್ಕೋತಾನೆ ಅವನು. ಆಮೇಲೆ ನಿಮ್ಮ ಮಗ ಕಾರ್ಪೆಂಟರ್ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ. ಅಂದರೆ ಕಾರ್ಪೆಂಟರ್ ಅಂದರೆ ಹೇಳೋದು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಲೇಬರ್ ಮಟ್ಟವನ್ನು ಅಳಿಯೋದಿದೆ. ಅದು ನಾನು ತಪ್ಪು ಅಂತೀನಿ. ನನಗೆ ಇವತ್ತು ಸಿನಿಮಾದಲ್ಲಿ ನನ್ನ ಅನ್ನದಾತರವ್ರು ಯಾರು, ನನ್ನ ಕಾರ್ಪೆಂಟರು, ನನ್ನ ಪೇಂಟರು. ಈಗ ಲಿಂಗರಾಜು ಅಂತಿದ್ದಾನೆ, ನಾಗೊಬ್ಬ ಕಣ್ಣನ್ ಅಂತ ಕೆಲಸ ಮಾಡ್ತಾನೆ, ಆನಂದ ಅಂತ ಪೇಂಟರ್ ಇದ್ದಾನೆ, ಶ್ರೀಧರ ಅಂತಿದ್ದಾನೆ, ತುಂಬ ಜನ ಕೆಲಸಗಾರರಿದ್ದಾರೆ.
ಸೋಮ ಅಂತ ಅವರೆಲ್ಲ ಮೈಸೂರಿಂದ ಬರ್ತಾರೆ. ಏನು ಟೆಕ್ನಿಕಲಿ ನಾಲೆಡ್ಜ್ ಏನೋ ಹುಟ್ಟಿದಾಗ್ಲಿಂದ ಅವ್ರ ತಂದೆ ತಾಯಿ ಅವರೆಲ್ಲ ಅಲ್ಲೇ ಸ್ಟುಡಿಯೋ ಇದೆಯಲ್ಲ, ಬಸವರಾಜನ ಅವ್ರದ್ದು ಸ್ಟುಡಿಯೋ ಇತ್ತಲ್ಲ ಮೈಸೂರು ಪ್ರೀಮಿಯರ್, ಅಲ್ಲಿ ಕೆಲಸ ಮಾಡಿದಂಥ ತಂದೆ ಅದ್ರ ಕೈ ಕೆಳಗೆ ಇವರೆಲ್ಲ ಕೆಲಸ ಮಾಡಿ ಚಿಕ್ಕ ಹುಡುಗನ ಸಿನಿಮಾ ನೋಡಿ ಅಲ್ಲೇ ಕಲ್ತವ್ರು. ಅವ್ರು ಏನು ಎಲ್ಲ ಆರ್ಕಿಟೆಕ್ಚರ್ ಸ್ಕೂಲಿಗೆ ಹೋಗಿಲ್ಲ, ಕಾರ್ಪೆಂಟರ್ ಸ್ಕೂಲಿಗೆ ಹೋಗಿಲ್ಲ, ಬಟ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಆ ಲೇಬರ್ ಡಿಗ್ನಿಟಿನ ಯಾವತ್ತೂ ಕಡಿಮೆ ಮಾಡಬಾರ್ದು, ನಾವು ತುಚ್ಛವಾಗಿ ಕಾಣಬಾರ್ದು. ನಿಮಗೆ ಅಮೇರಿಕದಲ್ಲಿ ಲೇಬರ್ ಜಾಸ್ತಿ, ಯಾಕೆ ಅಂದರೆ ಲೇಬರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವನಿಗೆ ಅಷ್ಟೇ ಕಾಸ್ಟ್ಲಿ. ನಮ್ಮಲ್ಲಿ ಆ ಥರದ್ದು ಮನೋಭಾವನೆಯನ್ನು ಬೆಳೆಸ್ಬೇಕು. ಈ ಒಂದು ಹುಡುಗ ತಾನೇನೋ ಆಗ್ತೀನಿ ಅನ್ನೋದಿದೆಯಲ್ಲ, ಅದೇನು ದೊಡ್ಡದಲ್ಲ. ಅವನು ಕಾರ್ಪೆಂಟ್ರಲ್ಲಿ ಇನ್ನೇನೋ ಕಾರ್ವರ್ ಆಗ್ಬೋದು, ಅವನೊಬ್ಬ ಸ್ಕಲ್ಪ್ಟರ್ ಆಗ್ಬೋದು. ಆ ಮಗುವಿನ ಒಳಗಿರುವ ಬೆಳಕನ್ನು ಹುಡುಕೋದು ಹೇಗೆ? ಅದು ತಂದೆ ತಾಯಿನೂ ಅರ್ಥ ಮಾಡ್ಕೋಬೇಕು. ನಮ್ಮ ತಂದೆ ತಾಯಿಗಳಿಗೆ ಸಮಯ ಕೊಡುವಷ್ಟು ಇರಲ್ಲ ಅವರಿಗೆ. ಅವ್ರದ್ದೇ ಆದಂಥ ಪಾಪ ಮಕ್ಕಳಿಗಾಗೋರು ದುಡಿಬೇಕು, ಎಲ್ಲ ಮಾಡಬೇಕು ಅನ್ನೋದು ಹೌದು, ಆದರೂ ಕೂಡ ಒಂದು ಸಮಯ ಕೊಡಲೇಬೇಕಾಗುತ್ತೆ. ಸ್ಕೂಲು ಯಾವ ತರಹದ್ದಾಗಬೇಕು ಅದು ಆಗಬೇಕಲ್ಲ. ಅದಕ್ಕೆ ಈ ಸ್ಕೂಲ್ ಅನ್ನುವಂಥ ಕಾನ್ಸೆಪ್ಟನ್ನು ಒಂದು ಲ್ಯಾಬ್ ಮಾಡಿ ಅದರಲ್ಲಿ ಸಾಹಿತ್ಯದವರನ್ನು, ಕಲಾವಿದರನ್ನು, ಆಮೇಲೆ ನೀವು ಬೇರೆ ಎಲ್ಲ ಒಟ್ಟಿಗೆ ಕೂತು ಒಂದು ಫಾರ್ಮೇಟನ್ನು ತುಂಬ ಚೆನ್ನಾಗಿ ರೆಡಿ ಮಾಡ್ಬೋದು. ಅದನ್ನು ಎಕ್ಸ್ಪರಿಮೆಂಟ್ ಅಂತ ಒಂದು ಸರಿ ಮಾಡಿ ನೋಡ್ಬೇಕು. ಅಂದರೆ ಈ ಥರದ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಸರ್ಕಾರನೂ ರೆಡಿ ಇಲ್ಲ, ನಿಮಗೆ ಲೋಕಲ್ ಸ್ಕೂಲ್ಗಳು ರೆಡಿ ಇಲ್ಲ. ನಿಮಗೆ ಡೊನೇಷನ್ ಬರುತ್ತೆ, ಇದಾಗುತ್ತೆ, ಅವ್ರದ್ದೊಂದು ಏನೋ ಪ್ಯಾಟ್ರನ್ ಇರುತ್ತೆ, ಆ ಥರ ಕ್ಲಾಸ್ ಮಾಡ್ತಾರೆ. ಹೆಂಗೆ ಹಾಗಿದ್ರೆ ಎಜುಕೇಷನ್ ಲ್ಯಾಬ್ ಆಗಬೇಕಲ್ಲ, ಅದಕ್ಕೆ ಉಪಯೋಗಿಸ್ಕೋಬೋದಲ್ಲ ನೀವು. ಯಾವ ಜಾಗಕ್ಕೆ ಯಾರು ಕೂರಬೇಕು ಅವ್ರು ಇರೋದೇ ಇಲ್ಲ ಸರ್. ಆ ಜಾಗಕ್ಕೆ ಅವನ ಬಗ್ಗೆ ಆ ಸ್ಥಾನದಲ್ಲಿ ಇವತ್ತು ಸಣ್ಣ ಎಕ್ಸಾಂಪಲು ನಿಮಗೆ ನಮ್ಮ ಕಂಠೀರವ ಸ್ಟುಡಿಯೋ ಇದೆ. ಕಂಠೀರವ ಸ್ಟುಡಿಯೋಕ್ಕೆ ಒಬ್ಬ ನಿರ್ದೇಶಕರಾಗಿ ಬರೋರು ಒಬ್ಬ ರಾಜಕಾರಣಿ, ಅವ್ರಿಗೆ ಸಿನಿಮಾ ಬಗ್ಗೆನೇ ಗೊತ್ತಿರಲ್ಲ. IAS ಅಧಿಕಾರಿ ಆಗಬೇಕು ಅಂದರೆ ಇದನ್ನು ಪಾಸ್ ಮಾಡಬೇಕು ಅಂತೀರಿ, DC ಆಗಬೇಕು ಅಂದರೆ ಇದನ್ನು ಪಾಸ್ ಮಾಡಬೇಕು ಅಂತೀರಿ, ಅಥವಾ ಬೇರೆ ಎಲ್ಲದಕ್ಕೂ ನೀವು ವಿದ್ಯೆಯನ್ನು ಕೇಳಿ ಇದು ಮಾಡಬೇಕು ಅಂತೀರಿ. ರಾಜಕಾರಣಿಗೆ ಯಾಕಿಲ್ಲ? ಆ್ಯಕ್ಚುಲಿ ಬೇಕು ಸರ್ ಅದು. ಇದನ್ನು ಒಕ್ಕೊರಲಿಂದ ನಮ್ಮ ಈ ಜನ ಅದನ್ನೊಂದು ನಿಯಮ ಮಾಡಬೇಕು. ಅದಕ್ಕೆ ವ್ಯವಹಾರ ಜೋಡಿತವಾಗಿರೋದ್ರಿಂದ ಅದು ಫೇಮಸ್ ಆಗಿರೋದ್ರಲ್ಲಿ ದುಡ್ಡು ಬರುತ್ತೆ ಅಂತ ಅದನ್ನು ಆರ್ಟ್ ಅಂತ ಮಾಡಿಲ್ಲ. ಇವತ್ತು ಆ ಸ್ಪೋರ್ಟ್ಸ್ ಬಿಸ್ನೆಸ್ ಆಗಿದೆ. ಅಂದರೆ ಈ ದೇಶದಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡುವುದಕ್ಕೆ ನಮ್ಮ ಯಂಗ್ ಜನ್ರೇಷನ್ನು ರೆಡಿ ಇಲ್ಲ. ಇವತ್ತು ನಾವು ಓದಿದ್ದೀವಿ ಅಂತಲ್ಲ. ನಿಮಗೆ ವಿವೇಕಾನಂದರು ಹೇಳಿದಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಎಜುಕೇಷನ್, ಅಂಬೇಡ್ಕರ್ ಹೇಳೋದು ಅದನ್ನೆಲ್ಲ. ಅಂಬೇಡ್ಕರ್ ಯಾಕೆ ಹೇಳಿ ಓದಿ ಬಂದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದು? ವಾಟ್ಸ್ ದ ಮೀನಿಂಗ್ ಆಫ್ ಎಜುಕೇಷನ್ ಅಂದರೆ ನೀನು ಪ್ರಶ್ನೆ ಎಲ್ಲಿ ಶುರುವಾಗುತ್ತೋ ಅಲ್ಲಿ ಎಜುಕೇಷನ್ ಶುರುವಾಗುತ್ತೆ. ನಾವು IT ಓದ್ತೀವಿ, MBA ಓದ್ತೀವಿ, ಎಲ್ಲ ಓದ್ತೀವಿ, ನಾವು ಪ್ರಶ್ನೆನೇ ಮಾಡಲ್ವಲ್ಲ ಸರ್. ಒಂದು ರೋಡ್ ಗುಂಡಿ ಬಿದ್ದರೆ ಪ್ರಶ್ನೆ ಮಾಡಲ್ಲ, ರೋಡಲ್ಲಿ ಯಾರನ್ನೋ ಹಿಡ್ಕೊಂಡು ಯಾರೋ ಹೊಡಿತಾ ಇರ್ತಾರೆ, ಪ್ರಶ್ನೆ ಮಾಡಲ್ಲ, ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಲಂಚ ತಿಂತಾ ಇರ್ತಾರೆ, ಪ್ರಶ್ನೆ ಮಾಡಲ್ಲ. ಮತ್ತು ಏನಕ್ಕೆ ಓದ್ತಾ ಇದ್ದೀವಿ? ಹಳ್ಳಿಯಲ್ಲಿರುವಂಥ ಅನಕ್ಷರಸ್ಥ ಅಂತ ಕರಿತೀವಲ್ಲ, ಅಂದರೆ ಅವನು ವಿದ್ಯಾಭ್ಯಾಸ ಮಾಡಿರಲ್ಲ, ಬಟ್ ಅವನೇ ಅಕ್ಷರಸ್ಥ. ಆ್ಯಕ್ಚುಲಿ ಅವ್ನು ಪ್ರಶ್ನೆ ಮಾಡ್ತಾನೆ.